ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತಿನ ಒಂದು ಸಿನಿಮಾ ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ, ಇವತ್ತಿನ ಒಂದು ಸಿನಿಮಾದಲ್ಲಿ ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತಮ್ಮನಿಲ್ಲ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಹೌದು, ಇವತ್ತು ಅದೇ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸ್ನೇಹಿತರೆ, ಯಾರ್ಯಾರು ಹೊಸಬ್ರು ಇವತ್ತು ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದೀನಿ. ಅದರಲ್ಲೂ ನನ್ನ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾನು ಹೇಳಕ್ ಕೊಟ್ಟಿರೋ ಸಿನಿಮಾ ಬಂದ್ಬಿಟ್ಟು ಬಾರ್ಡರ್ 2 ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಈ ಸಿನಿಮಾ ಬಂದ್ಬಿಟ್ಟು ಜನವರಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಸನ್ನಿ ಡಿಯೋಲ್ ಮತ್ತು ವರುಣ್ ಧವನ್ ಅವರ ಒಂದು ಮುಖ್ಯ ಭೂಮಿಕೆಯಲ್ಲಿ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ಈ ಸಿನಿಮಾನ ಆಕ್ಚುಲಿ ನಾನು ನೋಡ್ಬೇಕನ್ನೋ ಒಂದು ಉದ್ದೇಶ ಇದ್ದಿಲ್ಲ, ಬಟ್ ನೋಡ್ಬೇಕಾದಂತ ನನ್ನ ಫ್ರೆಂಡ್ಸ್ ಗಳೆಲ್ಲ ಸೇರ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸಿನಿಮಾನ ನೋಡ್ಕೊಂಬಂದೆ. ನನಗೆ ಏನ್ ಅನ್ಸ್ತು ಈ ಸಿನಿಮಾದ ಅಂತ ಹೇಳ್ಬಿಟ್ಟು ನಾನು ಇವತ್ತು ಒಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಸಿನಿಮಾದಲ್ಲಿ ನನಗೆ ಏನೋ 39 ಬಾರ್ಡರ್ 1 ಸಿನಿಮಾ ಏನಿತ್ತು, ಈ ಸಿನಿಮಾ ತೆಗೆದಾಗ ಸನ್ನಿ ಡಿಯೋಲ್ ಅವ್ರ ವಯಸ್ಸು 39, ಈಗ ಅವ್ರದ್ದು 67-68 ವರ್ಷ ಸ್ನೇಹಿತರೆ. ಬಟ್ ಅವತ್ತಿನ ಒಂದು ಎಕ್ಸ್ಪೆಕ್ಟೇಷನ್ಗೂ ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನೆಲ್ಲ ಚೇಂಜಸ್ ನಾಗಿ ಸನ್ನಿ ಡಿಯೋಲ್ ಕೊಡ್ತಾರೆ ಈ ಸಿನಿಮಾದಲ್ಲಿ ಅಂತಂದ್ರೆ, ನನಗೇನೋ ಎಕ್ಸ್ಪೆಕ್ಟೇಷನ್ ಗಿಂತ ಅತಿ ಹೆಚ್ಚು ಏನು ಅನ್ಸಿಲ್ಲ ಸ್ನೇಹಿತರೆ. ಸೂಪರ್ ಆಗಿತ್ತು ಸಿನಿಮಾ. ಯಾಕೆಂತಂದ್ರೆ ಸನ್ನಿ ಡಿಯೋಲ್ ಅನ್ನೋ ಪಾತ್ರನೇ ಅವ್ರದ್ದು ಒಂದು ವಿಶಿಷ್ಟವಾಗಿತ್ತು. ಈ ಸಿನಿಮಾದಲ್ಲಿ ನಮಗ್ ತುಂಬಾನೇ ಇಷ್ಟ ಆಗುವಂತ ಒಂದಿಷ್ಟು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ವಾರ್ಗಳ ಬಗ್ಗೆ ಆಗಿರ್ಬೋದು. ಇನ್ನು ಈ ವಾರ್ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ, 1971ರಲ್ಲಿ ನಡೆದಂತ ಪಾಕಿಸ್ತಾನ ಮತ್ತು ಇಂಡಿಯಾದ ಒಂದು ವಾರ್ನ ಕಾನ್ಸೆಪ್ಟ್ ಆಗಿ ತಗೊಂಡು ಈ ಸಿನಿಮಾನ ಇದು ಮಾಡಿದಾರೆ ಸ್ನೇಹಿತರೆ. ಇನ್ನು ಈ ಸಿನಿಮಾ ಡೈರೆಕ್ಟರ್ ಬಂದ್ಬಿಟ್ಟು ಅನುರಾಗ್ ಸಿಂಗ್ ಅಂತ ಹೇಳ್ಬಿಟ್ಟು. ಇನ್ನು ಈ ಸಿನಿಮಾದಲ್ಲಿ ಸ್ನೇಹಿತರೆ ನೀವು ನೋಡ್ಬೇಕಂತಂದ್ರೆ 1997ರಲ್ಲಿ ತೆರೆಕಂಡಂತ ಬಾರ್ಡರ್ 1 ಸಿನಿಮಾ ಏನಿದೆ ಅದರ ನೆಕ್ಸ್ಟ್ ಪಾರ್ಟ್ ಅಂತಾನೆ ಹೇಳ್ತಾರೆ ಸ್ನೇಹಿತರೆ. ಬಟ್ ಈ ಸಿನಿಮಾದಲ್ಲಿ ನಮ್ಗೆ ಆತರ ಒಂದು ಏನು ಕೊಟ್ಟಿಲ್ಲ, ಇದು ಸ್ಟಾರ್ಟಿಂಗ್ ವರ್ಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಆತರ ಒಂದು ಸಿನಿಮಾ ಇದೆ. ಎಮೋಷನಲ್ ಆಗಿರ್ಬೋದು, ಲವ್ ಆಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಸನ್ನಿ ಡಿಯೋಲ್ ಅವರ ಪಾತ್ರ ನನಗೆ ವಿಶಿಷ್ಟವಾಗಿ ಇಷ್ಟ ಆಗಿದೆ ಈ ಸಿನಿಮಾದಲ್ಲಿ. ಅವರ ಕೆಲವೊಂದಿಷ್ಟು ಸಿನಿಮಾಗಳು ನಾನ್ ನೋಡಿದಾಗ ಮಟ್ಟಕ್ಕೆ, ಬಟ್ ಈ ಸಿನಿಮಾ ನನಗೆಲ್ಲ ಒಂದ್ ಕಡೆ ತುಂಬಾನೇ ಚೆನ್ನಾಗ್ ಅನಿಸ್ತದೆ ಸ್ನೇಹಿತರೆ. ಇನ್ನು ಈ ಸಿನಿಮಾದಲ್ಲಿ ಹಾಡುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಹಾಡುಗಳು ಥಿಯೇಟರ್ ರೆಸ್ಪಾನ್ಸ್ ಅಲ್ಲಿ ಕೇಳಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಒಂದು ಫೋಕಸ್ ಅನ್ನ ಕೊಟ್ಟಿದ್ದಾರೆ ಸಾಂಗ್ಗಳಿಗೆ. ಇನ್ನು ಈ ಸಿನಿಮಾದಲ್ಲಿ ವರುಣ್ ಧವನ್ ಅವರ ಪಾತ್ರ ನನಗ್ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಹೇಳ್ಬೇಕಂತಂದ್ರೆ ವರುಣ್ ಧವನ್ ಅವರ ಒಂದಿಷ್ಟು ನೀವು ಒಂದು ಸ್ಮೈಲ್ ಆಗಿರ್ಬೋದು, ಒಂದಿಷ್ಟು ಇದನ್ನ ಪಾತ್ರಗಳ ಯಶಸ್ ಆಗಿರ್ಬೋದು, ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದ್ವಿ ಸ್ನೇಹಿತರೆ. ಹೌದು, ಬಟ್ ಆದ್ರೆ ಇಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಸಿನಿಮಾದಲ್ಲಿ ಯಾವುದೇ ರೀತಿ ವರುಣ್ ಧವನ್ ಅವರ ಪಾತ್ರನ ಕೆಡಿಸಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರಿನ್ನು ಈ ಸಿನಿಮಾನ ನೋಡಿರ್ಬೋದು ದಯವಿಟ್ಟು ಸಿನಿಮಾನ ಒಂದ್ಸಲ ಥಿಯೇಟರ್ಗೆ ಹೋಗಿ ನೋಡಿ. ನಿಮ್ಗೆ ಒಂದು ನೆಕ್ಸ್ಟ್ ಲೆವೆಲ್ BGMs ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಸಿನಿಮಾದ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು ಆದಷ್ಟು ಟ್ರೈ ಮಾಡಿದಾರೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಒಂದು ಯಾವುದೇ ರೀತಿ ಬೋರ್ ಆಗದಿರೋ ತರ. ಬಟ್ ನನಗೆ ಈ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಸಿಚುವೇಶನ್ ಮಾತ್ರ ಒಂದ್ ಸ್ವಲ್ಪ ಬೋರ್ ಅನ್ಸ್ತಾನ ಬಿಟ್ರೆ ಇನ್ನೆಲ್ಲ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸಿನಿಮಾನ ಯಾರ್ಯಾರೇನು ನೋಡಿಲ್ವೋ ದಯವಿಟ್ಟು ಸಿನಿಮಾನ ಒಂದ್ಸಲ ಹೋಗಿ ಥಿಯೇಟರ್ ನೋಡ್ಕೊಂಡ್ ಬನ್ನಿ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲವ್ ಇದೆ, ಎಕ್ಸ್ಪ್ರೆಷನ್ಸ್ ಇವೆ, ಮತ್ತು ಮದರ್ ಸೆಂಟಿಮೆಂಟ್ಸ್ ಎನಿವನ್ ಆಗಿರ್ಬೋದು. ಇಂತ ಒಂದು ಸಿನಿಮಾನ ನೋಡೋಕೆ ಖುಷಿ ಪಡ್ಬೇಕು. ಅದರಲ್ಲೂ ನಮ್ಮ ಒಂದು ಭಾರತದ ಸೈನ್ಯದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಭಾರತದ ಸೈನ್ಯ ಮತ್ತು ಸೈನಿಕರ ಬಗ್ಗೆ ಒಂದಿಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಈ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಸ್ನೇಹಿತರೆ, ಅನುರಾಗ್ ಸಿಂಗ್ ಅವರು ಈ ಒಂದು ಸ್ಕ್ರೀನ್ ಪ್ಲೇ ನ ಎಕ್ಸೆಪ್ಟೇಷನ್ ಮಾಡ್ಕೊಟ್ಟಿರೋದೇ ನನಗೆ ತುಂಬಾನೇ ಇಷ್ಟ. ಇನ್ನು ಸನ್ನಿ ಡಿಯೋಲ್ ಅವರ ಪಾತ್ರನ ಎಕ್ಸ್ಪೋಸ್ ಮಾಡಿರೋದು ಮತ್ತು ವರುಣ್ ಧವನ್ ಅವರ ಪಾತ್ರ ಎಕ್ಸ್ಪೋಸ್ ಮಾಡಿರೋದು ನನಗೊಂದು ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿ ಇದನ್ನ ಮಾಡಿದ್ದಾರೆ, ಎಕ್ಸ್ಪೋಸ್ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಅವರ ಪಾತ್ರಗಳು ತುಂಬಾನೇ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೀಟ್ ಮಾಡ್ತವೆ. ಇನ್ನು ಈ ಸಿನಿಮಾ ನೆಕ್ಸ್ಟ್ 23ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ದೇಶಾದ್ಯಂತ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಯ್ತು. ಕಲೆಕ್ಷನ್ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿ ಕಲೆಕ್ಷನ್ ಆಗಿದೆ. ಇನ್ನು ಈ ಸಿನಿಮಾನ ಎಲ್ಲೂ ಕೂಡ ಬೋರ್ ಆಗದ ರೀತಿ ಒಂದು ಸ್ಕ್ರೀನ್ ಪ್ಲೇಸ್ ಆಗಿರ್ಬೋದು, ಒಂದು ವಾರ್ ಸಿಚುವೇಶನ್ಸ್ ಆಗಿರ್ಬೋದು, ಒಂದು ಸನ್ನಿ ಡಿಯೋಲ್ ಪಾತ್ರಗಳಾಗಿರ್ಬೋದು, ಒಂದು ಎಮೋಷನಲ್ ಸೀನ್ಸ್ ಆಗಿರ್ಬೋದು, ಎಲ್ಲದು ಓವರ್ ಆಲ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನನಗೆಲ್ಲೂ ಬೋರ್ ಅನ್ಸ್ತಿಲ್ಲ ಈ ಸಿನಿಮಾ. ಇನ್ನು BGMs ಬಗ್ಗೆ ಮತ್ತು ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಥಿಯೇಟರ್ ರೆಸ್ಪಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಒಂದ್ಸಲ ಹೋಗಿ ಸಿನಿಮಾನ ನೋಡಿ.
ಸ್ನೇಹಿತರೆ ಓವರ್ ಆಲ್ ಸಿನಿಮಾನ ನೋಡಿದಾಗ ನನಗೆ ತುಂಬಾನೇ ಇಷ್ಟ ಆಯ್ತು. ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಯಾರ್ಯಾರು ಈ ಸಿನಿಮಾ ನೋಡಿಲ್ವೋ ಒಂದ್ಸಲ ಥಿಯೇಟ್ರಿಗೆ ಹೋಗಿ ಬಂದ್ಬಿಟ್ಟು ಸಿನಿಮಾನ ನೋಡಿ ನಿಮಗೆ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿ, ಮತ್ತು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಎಲ್ಲರೂ ಕೂಡ ಶುಭೋದಯ ಸ್ನೇಹಿತರೆ.